ಈಗ ಈ B1 B2 ಅಂತ ಹೇಳ್ತಾರೆ, ಸ್ಟೆಲ್ತ್ ಬಾಂಬರ್ ಅಂತ ಹೇಳ್ತಾರೆ, ಬಂಕ್ ಬಸ್ಟರ್ ಅಂತ ಹೇಳ್ತಾರೆ. ನಟಾಂಜ್ ಕೇಸಲ್ಲಿ ಲಾಸ್ಟ್ ಟೈಮ್ ಒಂದು 12 ದಿನಗಳ ಕಾಲ ಯುದ್ಧ ಆಗಿತ್ತಲ್ಲ, ನಟಾಂಜ್ ಇರಾನು ಪರಮಾಣು ಘಟಕ ಅದು ನಾಶ ಮಾಡಿಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಬಂದಾಗ ಅದು ಸುಳ್ಳು ಅಂತ ಇರಾನ್ ಕ್ಲೈಮ್ ಮಾಡ್ತಾ ಇತ್ತು. ಈ B1 B2 ಬಾಂಬರ್ನ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ ಅದು ರಡಾರ್ಗಳನ್ನು ತಪ್ಪಿಸಬಲ್ಲದು. ರೆಡಾರ್ನ ರೇಂಜಿಗಿಂತ ಅದು ಮೇಲೆ ಹೋಗಿ ಅಲ್ಲಿಂದ ಅದು ಬಾಂಬೆ ಎಸೆಯಬಲ್ಲದು, ಧ್ವಂಸ ಮಾಡಬಲ್ಲದು ಅಂಥೇಳಿ. ಈ B1 B2 ಇದರ ದಾಳಿಗೆ ಇರಾನ್ ಜಾಸ್ತಿ ನಲುಗ್ತಾ ಇದೆಯಾ ಸರ್ ಈಗ ಅಂತ, ಅಥವಾ ನಿಜವಾಗ್ಲೂ ಕೆಪಾಸಿಟಿ ಇದೆಯಾ, ಅಥವಾ ಇದು ಬರೀ ಅಮೆರಿಕಕ್ಕೆ ಕೊಚ್ಕೊಳ್ಳೋದು ಮಾತ್ರನಾ ಇದು ಅಂತ? ನೋಡಿ ಸರ್, ಯುದ್ಧ ಮತ್ತು ಇಲೆಕ್ಷನ್ ಇವು ಎರಡು ಸನ್ನಿವೇಶಗಳಲ್ಲಿ ಆ ರಾಷ್ಟ್ರಗಳು ಆ ಪಾರ್ಟಿಗಳು ಸುಳ್ಳು ಹೇಳೋದು ಜಾಸ್ತಿ. ಅದರಲ್ಲಿ ಭಾಗ ಇದು. ತಾನು ಬೆಳಿಗ್ಗೆ ಇಸ್ರಾಯೇಲ್ ವಾಸ್ ಕ್ಲೇಮಿಂಗ್ ನೆತನ್ಯಾಹು ಆಫೀಸರ್ನ ಒಡೆದು ಹಾಕಿದ್ದೇವೆ ಅಂತ, ಈಗ ನಟಾಂಜ್ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವೂ ಇಲ್ಲ ಸರ್. B21 B1 ಏನಿದೆಯಲ್ಲ, ಬಾಂಬರ್ ಏರ್ಕ್ರಾಫ್ಟ್ ಗಳು ಇದಾವಲ್ಲ, ಅವು ಬಹಳ ಶಕ್ತಿಶಾಲಿ ಇದಾವೆ. ಅವು ಅದ್ರ ಗಾತ್ರನು ತುಂಬಾ ದೊಡ್ಡದು. ಅದು ರಡಾರ್ ಎಸ್ಕೇಪ್ ಮಾಡಿ ಕೂಡ ಹೋಗುವಷ್ಟು ಸ್ಪೀಡ್ ಅದ್ರದ್ದು ಇದೆ. ಹಂಗಿರುವಾಗ ಏನು ಬಂಬಾರ್ಡಿಂಗ್ ಇದು ಅಮೆರಿಕ ಮಾಡ್ತಾ ಇದೆ, ಇದು ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟಿವ್ ಇರಾನಿನ ಭೂಪ್ರದೇಶದಲ್ಲಿ ಆಗ್ತಾ ಇದೆ. ಆದ್ರೆ ಇನ್ನೊಂದಿದೆ ಅಂತಂದ್ರೆ, ಇರಾನ್ ಈಸ್ ಹ್ಯಾವಿಂಗ್ ಟಿಪಿಕಲ್ ಟೋಪೋಗ್ರಫಿ. ಅಂದ್ರೆ ಈಸ್ಟರ್ನ್ ಸೈಡ್ ಆಫ್ ದ ಇರಾನ್ ಈಸ್ ಗುಡ್ಡ ಪರ್ವತಗಳಿದಾವೆ, ಆಮೇಲೆ ಸದರ್ನ್ ಸೈಡ್ ಸಮುದ್ರಗಳಿದಾವೆ. ಹಿಂಗಿರುವಾಗ ಅಲ್ಲಿ ಯುದ್ಧ ಮಾಡೋದು ಕೂಡ ಸ್ವಲ್ಪ ಕಷ್ಟ ಅಂತ ಅಮೆರಿಕಾಗೆ ಅನಿಸ್ತಾ ಇದೆ. ಆದ್ರೆ ಮರ್ತಾ ಕ್ಯಾಕರ್ತ ಈಗ ಅವರೇ ಮಾಡಿದ್ದು ಮಾರಾಯ ಅಂತ ಈ ತರ ಬಂಬಾರ್ಡಿಂಗ್ ಎಲ್ಲ ಶುರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಇನ್ನೊಂದು ಸರ್ ಮೋಹನ್ ಸರ್, ಈಗ ಇಂಥ ಸಂದರ್ಭಗಳಲ್ಲಿ ಇರಾನನ್ನ ಸಾಮರ್ಥ್ಯ ಎಷ್ಟಿದೆ ಅದನ್ನು ನಾವು ಅಮೆರಿಕ ಇಸ್ರೇಲ್ ಜೊತೆ ಕಂಪೇರ್ ಮಾಡಿಕೊಂಡಾಗ, ಇವ್ರ ಬಳಿ ತೈಲದ ಹಣ ಇದೆ, ಇವರಿಗೆ ಚೀನಾ ಸಪೋರ್ಟ್ ಮಾಡಿಬಿಡಬಹುದು, ರಷ್ಯಾ ಬೇಕಾದರೂ ಸಪೋರ್ಟ್ ಮಾಡಬಹುದು ಇವರಿಗೆ ಅಂತೆಲ್ಲ ಹೇಳ್ತಾರಲ್ಲ. ಬೀಟ್ ಚೈನಾ ರಷ್ಯಾ ಈಗ ಅವರು ಸಪೋರ್ಟ್ ಮಾಡುವಂಥ ಸ್ಟೇಜಲ್ಲಿ ಅವ್ರು ಇದ್ದಾರಾ? ಅಮೆರಿಕ ಇದೇ ಥರ ಬಿಟ್ಕೊಂಡು ಹೋದರೆ, ವೆನೆಜುವೆಲಾ ಆಯಿತು, ನೆಕ್ಸ್ಟ್ ಏನೋ ಕ್ಯೂಬಾ ಕಡೆಗೆ ಅಮೆರಿಕ ಕಣ್ಣಿದೆಯಂತೆ, ಈಗ ಇರಾನ್ ಬಗ್ಗೆ ಏನೋ ಮಾಡ್ತಾ ಇದ್ದಾರೆ, ಬಿಟ್ಟರೆ ಯಾವ ದೇಶನೂ ಬಿಡುವಂತೆ ಕಾಣಿಸ್ತಾ ಇಲ್ಲ ಅಮೆರಿಕ. ಎಲ್ರಿಗೂ ವಾರ್ನಿಂಗ್ ಕೊಟ್ಕೊಂಡೇ ಹೋಗ್ತಿರುವುದು. ಈ ಪ್ರಾಬಲ್ಯವನ್ನು ಚೈನಾ ಆ್ಯಂಡ್ ರಷ್ಯಾ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರಾ, ಅಥವಾ ಇರಾನ್ ನೆಪ ಮಾಡಿಕೊಂಡು ಹೆಲ್ಪ್ ಮಾಡುವ ರೀತಿಯಲ್ಲಿ ಅಮೆರಿಕಕ್ಕೆ ಒಂದು ಪಾಠವನ್ನು ಕಲಿಸಬಹುದಾ ಇವರು ಅಂತ? ನೋಡಿದ್ರೆ ನೀವು ತುಂಬಾ ಓದಿದವರು. ಐ ರೆಸ್ಪೆಕ್ಟ್ ಯು ಎ ಲಾಟ್. ಐ ಹ್ಯಾವ್ ಸೀನ್ ಯುವರ್ ಚಾನೆಲ್ ಅಂಡ್ ಯುವರ್ ಎಕ್ಸ್ಪ್ಲನೇಷನ್. ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಇದರಲ್ಲಿ ಬಜೆಟ್ ಬಂದಾಗ ಡಿಫೆನ್ಸ್ ಬಜೆಟ್ ಅಮೆರಿಕ ಇಸ್ ನಂಬರ್ 1, ಚೈನಾ ಇಸ್ ನಂಬರ್ 2, ರಷ್ಯಾ ಇಸ್ ನಂಬರ್ 3, ನಂಬರ್ 4 ಇಸ್ ಇಂಡಿಯಾ. ಆದ್ರೆ ಇರಾನ್ ಈಸ್ ಸ್ಟ್ಯಾಂಡಿಂಗ್ 54th ಇನ್ ದಟ್ ರ್ಯಾಂಕಿಂಗ್. ಹಂಗಿದ್ದಾಗ ಬಜೆಟ್ ಗಾತ್ರಗಳು ನೋಡಿದಾಗ ಡೆಫಿನೆಟ್ಲಿ ಅಮೆರಿಕ ಇಸ್ ಎ ಸೂಪರ್ ಪವರ್. ಆಮೇಲೆ ಒನ್ಸ್ ಅಮೆರಿಕ ಹ್ಯಾಸ್ ಟೇಕನ್ ಎ ಸ್ಟ್ಯಾಂಡ್, ದ ಸೂಪರ್ ಪವರ್ ಹ್ಯಾಸ್ ಟೇಕನ್ ಎ ಸ್ಟ್ಯಾಂಡ್, ಐ ಡೋಂಟ್ ಥಿಂಕ್ ಚೈನಾ ಅಂಡ್ ರಷ್ಯಾ ವಿಲ್ ಇಂಟರ್ವೆನ್ ಇನ್ ದಿಸ್. ರಷ್ಯಾ ಹ್ಯಾಸ್ ಆಲ್ರೆಡಿ ಟೋಲ್ಡ್ ದಟ್ ವಿ ಡೋಂಟ್ ಹ್ಯಾವ್ ಟ್ರೀಟಿ ವಿತ್ ವಿ ಹ್ಯಾವ್ ಟ್ರೀಟಿ ವಿತ್ ಇರಾನ್. ಆದ್ರೆ ಅದು ಡಿಫೆನ್ಸ್ ಸೆಕ್ಟರ್ ಬಿಟ್ಟಂತ ಮೈಗೆ ಎಣ್ಣೆ ಹಚ್ಚಿ ಝಾಡಿಸ್ಕೊಂಡ್ಬಿಟ್ಟಿದ್ದಾನೆ ವ್ಲಾದಿಮಿರ್ ಪುಟಿನ್. ಚೈನಾ ತನ್ನ ಮಾಲುವನ್ನ ಇರಾನ್ಗೆ ಸಪ್ಲೈ ಮಾಡಿದಾಗ ಎಷ್ಟು ಹೆಂಗೆ ಆಪರೇಷನ್ ಸಿಂಧೂರ್ನಲ್ಲಿ ಪುಡಿ 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 ಆಗಿ ಹೋದ್ವಲ್ಲ, ಹಂಗೆ ಇಲ್ಲೂ ಕೂಡ ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಏನ್ ಸ್ಪೇರ್ ಪಾರ್ಟ್ಸ್ ಗಳು ಇದು ಅವೆಲ್ಲ ಕೂಡ ಹೆಂಗ್ ಹೊಡೆದ್ ಹಾಕಿದ್ದಾರೆ ಅಮೆರಿಕ ಮತ್ತು ಇಸ್ರೇಲ್ ನೋಡಿದಾಗ, ಚೈನಾ ಲಾಸ್ಟ್ ಸಿನ್ಸ್ 4 months is not entering in any of the international affairs due to their own internal ಏನೋ ನಡೀತಾ ಇದೆ ಅಲ್ಲಿ. ಆ ವಿಷಯ ಈಗ ಇಲ್ಲಿ ಮಾತಾಡೋದು ಇಲ್ಲ. ಆದ್ರೆ ಚೈನಾ ಈಸ್ ಫೇಸಿಂಗ್ ಇಸ್ ಓನ್ ಡೊಮೆಸ್ಟಿಕ್ ಇಶ್ಯೂಸ್ ಇರೋದ್ರಿಂದ ಚೈನಾ ಮತ್ತೆ ರಷ್ಯಾ ಇಲ್ಲಿ ಇಂಟರ್ಫಿಯರ್ ಆಗ್ತದೆ ಅಂತ ಏನು ಅನಿಸ್ತಾ ಇಲ್ಲ ಸರ್. ಓಕೆ.